ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಿಮ್ಮ ಎನಿ ಡಿ ಸಿ ಸಿ ಬ್ಯಾಂಕ್ ಎಂಟೈರ್ ಕರ್ನಾಟಕ ಯಾವುದೇ ಡಿ ಸಿ ಸಿ ಬ್ಯಾಂಕ್ ಕಾಲ್ ಆಗಿರಲಿ, ಯಾವುದಾದ್ರೂ ಸರಿ, ಪ್ಲಸ್ ಯಾವುದೇ ಒಂದು ಕೆ ಎಮ್ ಎಫ್ ಕಾಲ್ ಆಗಿರಲಿ. ಕೆ ಎಮ್ ಎಫ್ ಇಲ್ಲಿ ಶಿಮೂಲ್ ಅಂತ ಬರ್ತಿದ್ದೀವಿ ಅಂದರೆ ಕೆ ಎಮ್ ಎಫ್ ಅಂಡರಲ್ಲೇ ಶಿಮೂಲ್ ಬರೋದು, ಅರ್ಥ ಆಗುತ್ತಲ್ಲ. ಇದು ಶಿವಮೊಗ್ಗಕ್ಕೆ ಸಂಬಂಧಪಟ್ಟಿದ್ದು. ಬೇರೆ ಬೇರೆ ಡಿಸ್ಟಿಕ್ಸಲ್ಲಿ ಯಾವುದೇ ಒಂದು ಕಾಲ್ ಆದ್ರೂ ಇದೇ ಸಿಲೆಬಸ್ ಓದಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಸಿಲೆಬಸ್ ಇರುತ್ತೆ, ಸಿಮಿಲರ್ ಸಿಲೆಬಸ್ ಇರುತ್ತೆ, ಅರ್ಥ ಆಗ್ತಲ್ಲ. ಇದರಲ್ಲಿ ಏನು ಓದಬೇಕು, ಎಷ್ಟು ಓದಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ಮಾರ್ಟ್ ಸ್ಟಡಿ ಮಾಡಿ, ಹಾರ್ಡ್ ಸ್ಟಡಿ ಬೇಡ, ಸ್ಮಾರ್ಟ್ ವರ್ಕ್ ಮಾಡಿ. ಇನ್ನು ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇನ್ನು ನಂತರ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ, ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಎಕ್ಸಾಮ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿತ್ತು ಅಂತ ಎಲ್ಲವೂ ಮಾಹಿತಿ ಇದೆ. ಅದನ್ನು ಚೆಕ್ ಮಾಡಿ ತದನಂತರ ಯಾರಿಗಾರ ಅವಶ್ಯಕತೆ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ಈ ನಂಬರ್ ಮೆಸೇಜ್ ಮಾಡಿದ್ರು ಸಾಕು, ರಿಪ್ಲೈ ಮಾಡ್ತೀವಿ. ಪ್ರಿಂಟೆಡ್ ನೋಟ್ಸ್ ಲಭ್ಯ ಇದೆ. ಯಾವುದಾದಿದೆ? ಕೋಆಪರೇಟಿವ್ ಸಂಬಂಧಪಟ್ಟಂಗೆ, ಕಾನ್ಸ್ಟಿಟ್ಯೂಷನ್ನು, ಕನ್ನಡಗೆ ಪ್ರಿಂಟೆಡ್ ನೋಟ್ಸು ಲಭ್ಯ ಇದೆ, ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು ಲಭ್ಯ ಇದೆ. ನಿಮ್ಗೆ ಯಾವ್ದು ಬೇಕೋ ತೆಗೆದುಕೊಂಡು ಓದ್ಕೊಡ್ರಿ, ಅರ್ಥ ಆಗುತ್ತಲ್ಲ. ಇನ್ನು ನಮ್ಮ ಲಭ್ಯ ಇರತಕ್ಕಂಥ ಸ್ಮಾಲ್ ಪೋರ್ಷನ್ ಇಂಗ್ಲೀಷ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ, ಯಾರಿಗೆ? ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ ಕಳಿಸ್ಕೊಡ್ತೀವಿ. ಇನ್ನು ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆ್ಯಕ್ಟ್ ನೋಟ್ಸ್ ಪರ್ಚೇಸ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ರೆಕಾರ್ಡ್ ಕ್ಲಾಸಸ್ ಫ್ರೀ ಇರುತ್ತೆ. ಕನ್ನಡ ಪೇಯ್ಡ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ನು ಪೇಯ್ಡ್ ಇರುತ್ತೆ. ನೋಟ್ ತಗೋಣ. ನಿಮ್ಮ ಎಲ್ಲ ಕೋಆಪರೇಟಿವ್ ಎಕ್ಸಾಮ್ಸ್ಗೆ ಕೋಆಪರೇಟಿವ್ ಸಂಬಂಧಪಟ್ಟ ಅಂದರೆ KMF ಆಗಿರ್ಬೋದು, ಅಥವಾ ಸಂಬಂಧಪಟ್ಟಂಥ DCC ಬ್ಯಾಂಕ್ಸ್ ಆಗಿರ್ಬೋದು. KMF ಅಂದರೆ ಎಕ್ಸಾಂಪಲ್ ಕೊಟ್ಟರೆ ಶಿಮೂಲ್ ಎಕ್ಸಾಂಪಲ್. ನಿಮ್ಮ DCC ಬ್ಯಾಂಕ್ ಎಕ್ಸಾಂಪಲ್ ಕೊಟ್ಟರೆ ಈಗ ಯಾವ ಕಾಲ ಆಗಿದೆ, ರಾಯಚೂರು ಆಗಿತ್ತು ಮುಗೀತು, ನಿಮ್ಮ ಬಳ್ಳಾರಿದಾಗಿರ್ಬೋದು, ಈ ಥರ ಎಕ್ಸಾಂಪಲ್ಸು. ಈ ಥರ ಯಾವುದಾದ್ರೂ ಕಾಲ ಆಗಲಿ, ಎಂಟೈರ್ ಕರ್ನಾಟಕ ಯಾವುದಾದ್ರೂ ಕಾಲ ಆದ್ರೂ ಇದೇ ಸಿಲೆಬಸ್ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಸಿಲೆಬಸ್ ಇರುತ್ತೆ, ಇದೇ ಓದಬೇಕು. ಇದು ಓದಲಿಕ್ಕೆ ಟೈಮ್ ತಗೊಳುತ್ತೆ, 1-2 ದಿನದಲ್ಲಿ ಆಗೋ ಕತೆ ಅಲ್ಲ. ಮಿನಿಮಮ್ ಕರೆಕ್ಟ್ ನೋಟ್ಸ್ ಇದ್ದರೆ 2 ಮಂತ್ಸ್ ಬೇಕೇ ಬೇಕು. ಮಿನಿಮಮ್ ಎಕ್ಸಾಕ್ಟ್ ನೋಟ್ಸ್ ಕೈಯಲ್ಲಿ ಇಟ್ಕೊಂಡಿದ್ರೆ 2 ಮಂತ್ಸ್ ಓದಲಿಕ್ಕೆ 2 ಮಂತ್ಸ್ ಬೇಕು, ಅರ್ಥ ಆಗುತ್ತಲ್ಲ. ಮಿನಿಮಮ್ 2 ಮಂತ್ಸ್ ಬೇಕು. ಮಿನಿಮಮ್ 10 ಅವರ್ಸ್ ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ಪರ್ ಡೇ 2 ಮಂತ್ಸ್ ಬೇಕೇ ಬೇಕು. ಅಚ್ಚುಕಟ್ಟಾಗಿ ಬಾಹೆಟ್ ಮಾಡ್ದಂಗೆ ಮಾಡ್ಕೊಂಡು ಅಚ್ಚುಕಟ್ಟಾಗಿ ನೋಟ್ಸ್ ಎಲ್ಲ ಕಾನ್ಸೆಪ್ಟು ಅದ್ಭುತವಾಗಿ ರೆಡಿಯಾಗಿದ್ದೀವಿ ಅನ್ನೋಕ್ಕೆ ಮಿನಿಮಮ್ 2 ಮಂತ್ಸ್ ಬೇಕೇ ಬೇಕು, ಅರ್ಥ ಆಗುತ್ತಲ್ಲ. ದಯವಿಟ್ಟು ಇವತ್ತಿಂದನೇ ಕೂತ್ಕೊಂಡು ಓದಿ, ಈಗಲಿಂದನೇ ಕೂತ್ಕೊಂಡು ಓದಿ. ಎಲ್ಲವೂ ಕಾಲ ಆಗ್ತವೆ, ಅವು ಇವು ಅಂತ ಯಾವುದು ಮೆನ್ಷನ್ ಮಾಡ್ತಿಲ್ಲ, ಎಲ್ಲವೂ ಆಗ್ತಾ ಬರ್ತವೆ. ಒಂದೊಂದೇ ಕಾಲ ಆಗ್ತಾ ಬರ್ತವೆ. ಎಲ್ಲ ನಿಮ್ಮ KPSC ಇಂದನೂ ಆಗುತ್ತೆ, KE ಇಂದನೂ ಆಗ್ತವೆ. ಎಲ್ಲ ಎಕ್ಸಾಮ್ಸು ಒಂದೊಂದೇ ಕಾಲ ಆಗ್ತಾ ಬರ್ತವೆ. ಇವತ್ತಿಂದನೇ ಓದಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ನಿಮ್ಮ DCC ಬ್ಯಾಂಕ್ ಆ್ಯಂಡ್ KMFಗೆ ಇರ್ತಕ್ಕಂಥ ಸಿಲೆಬಸ್ಸು ಕನ್ನಡ 50 ಮಾರ್ಕ್ಸ್ಗೆ ಇರುತ್ತೆ, ಇಂಗ್ಲೀಷ್ 25 ಮಾರ್ಕ್ಸ್ಗೆ ಇರುತ್ತೆ, ಸಾಮಾನ್ಯ ಜ್ಞಾನ GKಗೆ 25 ಮಾರ್ಕ್ಸ್ಗೆ ಇರುತ್ತೆ, ಸಹಕಾರ ವಿಷಯಕ್ಕೆ 50 ಮಾರ್ಕ್ಸ್ಗೆ ಇರುತ್ತೆ, ಸಂವಿಧಾನಕ್ಕೆ 25 ಇರುತ್ತೆ, ಆ್ಯಂಡ್ ಬ್ಯಾಂಕಿಂಗ್ಗೆ 25 ಮಾರ್ಕ್ಸ್ಗೆ ಇರುತ್ತೆ. ಇದಿಷ್ಟು ಸಿಲೆಬಸ್ಸು ಯಾವುದು? ಕನ್ನಡ, ಇಂಗ್ಲೀಷು, GK, ಕೋಆಪರೇಟಿವ್, ಕಾನ್ಸ್ಟಿಟ್ಯೂಷನ್ನು, ಇದಿಷ್ಟು ಎಲ್ಲ DCC ಬ್ಯಾಂಕ್ಸ್ ಆ್ಯಂಡ್ KMFಗೆ ಸಿಮಿಲರ್ ಇರುತ್ತೆ. ನಿಮ್ಮ ಈ 25 ಮಾರ್ಕ್ಸ್ ಬರುತ್ತಲ್ಲ, ಈ 25 ಮಾರ್ಕ್ಸ್ರ DCC ಬ್ಯಾಂಕ್ ಹೋಗ್ಬೇಕಾದ್ರೆ ಬ್ಯಾಂಕಿಂಗ್ ಓದ್ಕೊಂಡು ಹೋಗ್ರಿ, ಅಥವಾ ನಾವು KMFಗೆ ಹೋಗ್ತೀವಿ, ಎಕ್ಸಾಂಪಲ್ ಶಿಮೂಲ್ಗೆ ಹೋಗ್ತೀವಿ ಅಂದರೆ ನಿಮ್ಮ ಪಶುಪಾಲನೆಗೆ ಸಂಬಂಧಪಟ್ಟಿದ್ದು ಓದ್ಕೊಂಡು ಹೋಗ್ರಿ. ಇಷ್ಟೇ ಡಿಫ್ರೆನ್ಸ್. ಇನ್ನು ಮಿಕ್ಕಿದಂಥ 175 ಮಾರ್ಕ್ಸ್ಗೆ ಸಿಮಿಲರ್ ಸಿಲೆಬಸ್ ಇರುತ್ತೆ. ದಯವಿಟ್ಟು ಇವತ್ತಿಂದನೇ ಕೂತ್ಕೊಂಡು ಓದಿ. ಎಕ್ಸಾಮಿನೇಷನ್ ಕಾಲಾದಾಗ ಓದೋದು ಸ್ಟ್ರಾಟಜಿ ಅಲ್ಲ, ಯಾವುದೇ ಕಾರಣಕ್ಕೂ ಸ್ಟ್ರಾಟಜಿ ಅಲ್ಲ, ಗೊತ್ತಿರೋದು ಹೇಳಿದ್ದೀನಿ. ಎಕ್ಸಾಮಿನೇಷನ್ ಕಾಲಾದಾಗ ತಕ್ಷಣ ರಾಜಾರೋಷವಾಗಿ ಬಂದು ನಾನು ಏನೋ ಮಾಡ್ತೀನಿ, ಅದು ಬೇಡ. ಅದು ಅಷ್ಟು ಸುಲಭದ ಆಗೋ ಕತೆಗಳಲ್ಲ, ಅರ್ಥ ಆಗುತ್ತಲ್ಲ. ಈ ಕಾಲ್ ಮಾಡೋದು ಕನ್ಫರ್ಮ್ ಇದೆ, 100ಕ್ಕಿಂತ 1000 ಭಾಗ ಕನ್ಫರ್ಮ್ ಇದ್ದಾವೆ. ಎಲ್ಲವೂ ಕಾಲ್ ಆಗ್ತವೆ, ಕನ್ಫರ್ಮ್ ಇದೆ. ರೆಡಿಯಾಗಿ ಕೂತ್ಕೊಂಡು ಅಚ್ಚುಕಟ್ಟಾಗಿ ರೆಡಿಯಾಗಿರಿ, ಅಚ್ಚುಕಟ್ಟಾಗಿ ನೀಟಾಗಿ ಇದಕ್ಕಿದೆ ಆನ್ಸರು ಅಂತ ಪರ್ಫೆಕ್ಷನ್ನಾಗಿ ರೆಡಿಯಾಗಿರಿ. ನೋಟಿಫಿಕೇಶನ್ ಕಣ್ಣಿಗೆ ಕಾಣಿಸ್ತು ಅಂದ ತಕ್ಷಣ ಟೈಮ್ ಕೊಡೋದಿಲ್ಲ, ಬೇಕಾಬಿಟ್ಟು ಟೈಮ್ ಸಿಗೋದಿಲ್ಲ ನಿಮಗೆ. 5-6 ತಿಂಗಳು ಟೈಮ್ ಸಿಗೋದಿಲ್ಲ, ಕೊಟ್ಟರು ಒಂದು 2 ಮಂತ್ಸ್ ಕೊಡ್ಬೋದು. ಈ 2 ಮಂತ್ಸಲ್ಲಿ ನಂಬರ್ ಆಫ್ ಟೈಮ್ ರಿವಿಷನ್ಸ್ ಯಾರು ಎಲ್ಲ ಓದಿ ರೆಡಿ ಇಟ್ಕೊಂಡು ರಿವಿಷನ್ಸ್ನ ಯಾರು ನಂಬರ್ ಆಫ್ ಟೈಮ್ಸ್ ಒಂದು 10 to 15 ಟೈಮ್ಸ್ ರಿವಿಷನ್ಸ್ ಚೆನ್ನಾಗಿ ರಿವಿಷನ್ ಮಾಡಿರ್ತೀರ ಕರೆಕ್ಟ್ ನೋಟ್ಸ್ನ, ಅವರು ಈಸಿಯಾಗಿ ಹೈಯೆಸ್ಟ್ ಸ್ಕೋರ್ ಬರುತ್ತೆ, ಪ್ಲಸ್ ಇಂಟರ್ವ್ಯೂ ಸೆಲೆಕ್ಷನ್ ಆಗ್ತೀರ. ಇದು ಪ್ರೊಸೀಜರ್, ಅರ್ಥ ಆಗುತ್ತಲ್ಲ. ಗೊತ್ತಿರೋದು ಹೇಳಿದ್ದೀನಿ, ಚಾಚು ತಪ್ಪದೆ ಫಾಲೋ ಮಾಡಿ. 23 ವರ್ಷದ ಸರ್ವೀಸು, 23 ವರ್ಷದ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಮೇಲೆ ಹೇಳ್ತೀವಿ, ಯೂಟಿಲೈಸ್ ಮಾಡಿಕೊಡ್ರಿ. ಗೊತ್ತಿರೋದು ಹೇಳ್ತೀವಿ, ಅರ್ಥ ಆಗುತ್ತಲ್ಲ. ನನ್ನ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಫುಲ್ ಇದೆ, ವಿತ್ ದಾಖಲೆ ಸಮೇತ ಹಾಕಿದ್ದೀವಿ. ಎಲ್ಲವೂ ದಾಖಲೆ, ಚಾನಲಲ್ಲಿ ಪ್ರತಿಯೊಂದು ದಾಖಲೆ ಸಮೇತನೇ ಹಾಕೋದು, ಪ್ರತಿಯೊಂದೂ ವಿತ್ ಪ್ರೂಫ್ ಇರುತ್ತೆ. ನೋಡ್ಕೊಳ್ರಿ, ಗೊತ್ತಾಗುತ್ತೆ ಎಲ್ಲೆಲ್ಲಿ ವರ್ಕ್ ಮಾಡಿದ್ದೋ, ಎಷ್ಟು ಸೆಲೆಕ್ಷನ್ ಆಗಿತ್ತು KPSC ಇಂದ, ಎಲ್ಲವೂ ಇದೆ, ದಾಖಲೆ ಸಮೇತ ಇದೆ. ನೋಡ್ಕೊಳ್ರಿ. ನೋಡ್ಕೊಂಡು ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ರಷ್ಟೇ ಮೆಸೇಜ್ ಮಾಡಬೇಕು. ಅನ್ವಾಂಟೆಡ್ ಮೆಸೇಜಸ್ಸು
ಮಾಡಬಾರ್ದು. ಅರ್ಥ ಆಗುತ್ತಲ್ಲ, ದಯವಿಟ್ಟು ಮಾಡಬೇಡಿ. ಮೆಸೇಜ್ ಯಾರಿಗೂ ಪ್ರಯೋಜನ ಇಲ್ಲ. ಅರ್ಥ ಆಗುತ್ತಲ್ಲ, ಓದ್ರಿ, ಅದ್ರ ಬದಲು ಓದೋದು ಬೆಟರ್ ಆಪ್ಷನ್. ಓದ್ಕೋಬೋದಲ್ವಾ, ಓದ್ಕೊಳ್ರಿ. ಅರ್ಥ ಆಗುತ್ತಲ್ಲ. ಇನ್ನು ಕನ್ನಡ ನೋಟ್ಸ್ ಲಭ್ಯ ಇದೆ, ಫುಲ್ ನೋಟ್ಸ್, ಕಂಪ್ಲೀಟ್ ನೋಟ್ಸ್, ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಕನ್ನಡ ನೋಟ್ಸ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಅಂಡ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಕೋಆಪರೇಟಿವ್ KMF ಬ್ಯಾಂಕಿಂಗ್ 1959 ಆಕ್ಟ್ 3000 ಕ್ವಶನ್ ಬ್ಯಾಂಕು ನೋಟ್ಸ್ ಲಭ್ಯ ಇದೆ, ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಇದನ್ನು ತೆಗೆದುಕೊಂಡ್ರೆ, ಕೋಆಪರೇಟಿವ್ ತೆಗೆದುಕೊಂಡ್ರೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಇದೊಂದಕ್ಕೆ ಮಾತ್ರ ಫ್ರೀ ಇರುತ್ತೆ, ಮಿಕ್ಕಿದೆಲ್ಲ ಪೇಡು. ಕೋಆಪರೇಟಿವ್ ನೋಟ್ಸ್ನ ಪರ್ಚೇಸ್ ಮಾಡಿದ್ರೆ ರೆಕಾರ್ಡೆಡ್ ಕ್ಲಾಸಸ್ ಫ್ರೀ ಇರುತ್ತೆ. ಕನ್ನಡ ಪೇಡ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಪೇಡ್ ಇರುತ್ತೆ, GK ರೆಕಾರ್ಡೆಡ್ ಕ್ಲಾಸಸ್ ಪೇಡ್ ಇರುತ್ತೆ. GK ರೆಕಾರ್ಡೆಡ್ ಕ್ಲಾಸಸ್ ಲೆಂತಿ ಕ್ಲಾಸಸ್ಸು ಪೇಡ್ ಇರುತ್ತೆ. ಇನ್ನು ಇಂಗ್ಲೀಷು ನಮ್ಮಲ್ಲಿ ಏನು ಅವೈಲಬಲ್ ಇದೆ ಅದಷ್ಟನ್ನು ಫ್ರೀ ಆಫ್ ಕಾಸ್ಟ್ ಹಾಕ್ಕೊಡ್ತೀವಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದು ಅಂತ ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡಿದ್ದೀನಿ ತುಂಬ. ಇಟ್ಸ್ ಎ ಮೋಸ್ಟ್ ಪರ್ಟಿಕ್ಯುಲರ್ ವರ್ಡ್. ನಮ್ಮಲ್ಲಿ ಏನು ಅವೈಲಬಲ್ ಇದೆ, ಅಥೆಂಟಿಕೇಟೆಡ್ ಇದೆಯಾ, ಅಥೆಂಟಿಕೇಟೆಡ್ ಇದೆ, ಕರೆಕ್ಟ್ ಪಕ್ಕಾ ನೋಟ್ಸ್ ಇದೆ. ಎಷ್ಟಿದೆ ಅಷ್ಟು ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ ಈ ಥರ ಇದೆ. ಹ್ಯಾಂಡ್ ರಿಟನ್ ನೋಟ್ಸು ಫ್ರೀ ಆಫ್ ಕಾಸ್ಟ್, ದಟ್ ಈಸ್ ಫ್ರೀ. ನಮ್ಮ ಹುಡುಗರಿಗೆ ಮಾತ್ರ ಕಳಿಸ್ಕೊಡ್ತೀವಿ. ಅರ್ಥ ಆಗ್ತಲ್ಲ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ರಿ. ಈಗಲಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾರಾದರೂ ಓದೋ ಇಚ್ಛೆ ಇದ್ದರೆ. ಕಾಲಾದಾಗ ಓದೋದು ಸ್ಟ್ರಾಟಜಿ ಅಲ್ಲ, ಯಾವುದೇ ಕಾರಣಕ್ಕೂ ಸ್ಟ್ರಾಟಜಿ ಅಲ್ಲ. ವೆರಿ ನೆಕ್ಸ್ಟ್ ಡೇ ಒಂದು ವೆರಿ ಶಾರ್ಟ್ಲಿ ಎಕ್ಸಾಮ್ ಅನೌನ್ಸ್ ಮಾಡಿದ್ರು ಅಂದರೆ ಆಗೋ ಕತೆ ಅಲ್ಲ, ಅದು ಓದ್ಲಿಕ್ಕೆ ಆಗೋದಿಲ್ಲ. ಈಗಲಿಂದನೇ ಕೂತ್ಕೊಂಡು ಓದ್ಕೊಳ್ಳಿ. ಯಾರಿಗಾರ ಕೆಲಸ ಬೇಕೇ ಬೇಕು ಅಂತಿದ್ರೆ ಮಾತ್ರ ಅರ್ಥ ಆಗುತ್ತಲ್ಲ. ಕೆಲಸ ಬೇಕೇ ಬೇಕು ಅಂದರೆ ಇವತ್ತಿನಿಂದನೇ ಡೇ 1 ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಅರ್ಥ ಆಗುತ್ತಲ್ಲ. ಕನ್ನಡ 50ಕ್ಕೆ 50 ಹಾಕ್ಬೋದು, ಆರಾಮ್ಸೆ ಹಾಕ್ಬೋದು ಕನ್ನಡ. ಅರ್ಥ ಆಗುತ್ತಲ್ಲ. ನಿಮ್ಮ ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಹಾಕ್ಬೋದು. ಅಲ್ಲಿ ಇಲ್ಲೇ 75 ಮಾರ್ಕ್ಸ್ ಸ್ಕೋರ್ ಆಯಿತು. ಅರ್ಥ ಆಯ್ತಲ್ಲ. ಇನ್ನು ನಿಮ್ಮ ಕೋಆಪರೇಟಿವ್ ಪ್ಲಸ್ ಬ್ಯಾಂಕಿಂಗು 75 ಮಾರ್ಕ್ಸ್ಗೆ 60ರಿಂದ 65 ಹಾಕ್ಬೋದು. ಇಷ್ಟೇ ಹೋಗೋದು, ಇದ್ರ ಮೇಲೆ ಹೋಗೋದು ಕಷ್ಟ ಇದೆ. ಅರ್ಥ ಆಗುತ್ತಲ್ಲ. ನೀವೇನೇ ಬ್ರಹ್ಮಾಂಡ ಓದ್ಕೊಂಡು ಹೋಗಿದ್ರು 60ರಿಂದ 65 ಅರ್ಥ ಆಗುತ್ತಲ್ಲ. ಇಲ್ಲಿ 75 + 65 ಅಂದರೆ 140 ಸ್ಕೋರಿಂಗ್ ಇಲ್ಲೇ ಕಾಣಿಸ್ತಾ ಇದೆ. ಇನ್ನು GK ಇಂಗ್ಲೀಷ್ ಟಚ್ಚೇ ಮಾಡಿಲ್ಲ ನೀವು. 140 ಇಲ್ಲೇ ಕಾಣಿಸ್ತಾ ಇದೆ. 140 ಕಾಣಿಸ್ತು ಅಂದರೆ ಆಲ್ಮೋಸ್ಟ್ ಇಂಟರ್ವ್ಯೂ ಸೆಲೆಕ್ಷನ್ ಆಗೇ ಹೋಗಿರ್ತೀರ. ಅರ್ಥ ಆಗುತ್ತಲ್ಲ. ಇನ್ನು GK ರೆಕಾರ್ಡೆಡ್ ಕ್ಲಾಸಸ್ ಅದ್ಭುತವಾಗಿದೆ. ಅಪ್ ಟು 25ಗೆ 20ವರೆಗೂ ರೀಚ್ ಆಗ್ಬೋದು, ಆರಾಮ್ಸೆ ರೀಚ್ ಆಗ್ಬೋದು. ಅರ್ಥ ಆಗುತ್ತಲ್ಲ. ಇನ್ನು ಇಂಗ್ಲೀಷು ನಿಮ್ಮ ಕೆಪಾಸಿಟಿ ಎಷ್ಟು ಹಾಕೋತೀರೋ ಹಾಕ್ಕೊಳ್ರಿ. 160 ಈ ಬೇಸಿಸ್ ಮೇಲೆ ನಾವು ಹೇಳ್ತಾ ಇರೋದು. 160 ಆರಾಮ್ಸೆ ರೀಚ್ ಆಗ್ಬೋದು ಅಂತ. ಅರ್ಥ ಆಗುತ್ತಲ್ಲ. ಕೂತ್ಕೊಂಡು ಅಚ್ಚುಕಟ್ಟಾಗಿ ಓದಿ. ಇದಿಷ್ಟು ಸಿಲೆಬಸ್ನ ಇದೇ ಥರದಲ್ಲೇ ಓದ್ಕೊಳ್ರಿ, ಇದೇ ರೀತಿಯಲ್ಲೇ ಓದ್ಕೊಳ್ರಿ. ಇವತ್ತಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಗೊತ್ತಿರೋದು ಹೇಳಿದ್ದೀನಿ. ಕಾಲ್ ಆಗ್ತವೆ, 100% ಕಾಲ್ ಆಗ್ತವೆ, 100,000% ಕಾಲ್ ಆಗ್ತವೆ. ಬರೋವೆಲ್ಲ ಆಗ್ತವೆ, ಎಲ್ಲವೂ ಆಗ್ತಾ ಬರ್ತವೆ. ಅದ ಅನ್ಬಾರ್ದು. ಯಾವುದಾಗುತ್ತೆ ಅದಕ್ಕೆ ಹಾಕ್ಕೊಂಡು ಹೋಗ್ತಾ ಇರಬೇಕು. ನಾನು ಯಾವುದೇ ಇದನ್ನು ಸ್ಪೆಸಿಫೈ ಮಾಡಿಲ್ಲ. ನೋಟಿಫಿಕೇಶನ್ಸ್ ಆಗೋದಂತೂ ಕನ್ಫರ್ಮ್ ಆಗಿ ಆಗ್ತವೆ, ಎಲ್ಲವೂ ಆಗ್ತವೆ. ಒಂದೊಂದೇ ಆಗ್ತವೆ. ಓದೋದು ಇಂಪಾರ್ಟೆಂಟ್. ದಯವಿಟ್ಟು ಓದೋ ಕಡೆ ಗಮನ ಕೊಡಿ. ಎಷ್ಟು ಜನ ರೆಡಿ ಇದ್ದೀರಾ? ನಾಳೆ ಬೆಳಗ್ಗೆ ಎಕ್ಸಾಮ್ ಕೊಟ್ಟರೆ ಅಟೆಂಡ್ ಮಾಡಲಿಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ಇದು ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗುತ್ತಲ್ಲ. ಓದೋದು ರಾಶಿ ಇದೆ, ತುಂಬ ಇದೆ, ಹೆವಿ ಮೆಟೀರಿಯಲ್ ಇದೆ. ಅದನ್ನೆಲ್ಲ ಓದಿ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಪ್ರತಿಯೊಂದು ಕಾನ್ಸೆಪ್ಟು ತಲೆಯಲ್ಲಿರಬೇಕು. ಆವಾಗ ಸೆಲೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಗುತ್ತಲ್ಲ. ಗೊತ್ತಿರೋದೆಲ್ಲ ಹೇಳಿದ್ದೀನಿ. ಯಾರಿಗಾರ ಅವಶ್ಯಕತೆ ಇದ್ದರೆ ತೊಗೊಂಡು ಓದ್ರಪ್ಪ. ಹೈಲಿ ಸಕ್ಸಸ್ ಆಗಿರೋ ನೋಟ್ಸು. ಅವಶ್ಯಕತೆ ಇದ್ದರೆ ಅಷ್ಟೇ ಮೆಸೇಜ್ ಮಾಡಿರಿ. ಒಳ್ಳೇದಾಗ್ಲಪ್ಪ. ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿರಿ. ಕೂತ್ಕೊಂಡು ಓದ್ಕೊಳ್ರಿ. ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ. 1 ನಿಮಿಷ ಟೈಮ್ ವೇಸ್ಟ್ ಮಾಡಬಾರ್ದು. ಸುಮ್ಮನೆ ಯಾತಕ್ಕೆ ಮೆಸೇಜಸ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಎಕ್ಸಾಮ್ ಯಾವಾಗ ಕೇಳಬಾರ್ದು. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಎಕ್ಸಾಮ್ ಯಾವಾಗ ನೋ. ಯಾರಿಗೂ ಮಾಹಿತಿ ಇರೋದಿಲ್ಲ. ಅವರು ಇವರು ಅಂತಲ್ಲ, ಯಾವ ಇನ್ಸ್ಟಿಟ್ಯೂಟ್ಗೂ ಯಾರಿಗೂ ಪರ್ಟಿಕ್ಯುಲರ್ ಮಾಹಿತಿ ಇರೋದಿಲ್ಲ. ಎಲ್ಲವೂ ಅಂದಾಜಿನ ಮೇಲೆ ಹೇಳ್ತಾ ಇರ್ತಾರೆ. ಎಲ್ಲವೂ ನಾವು ಹೇಳೋದು ಅಂದಾಜಿನ ಮೇಲೆ, ಅನುಭವದ ಆಧಾರದ ಮೇಲೆ, 23 ವರ್ಷದ ಅನುಭವದ ಆಧಾರದಲ್ಲಿ ಅಂದಾಜಿನ ಮೇಲೆ ಹೇಳ್ತಾ ಇರ್ತೀವಿ. ಇನ್ನು ಟೈಮ್ ಇರುತ್ತೆ, ಸಫಿಷಿಯೆಂಟ್ ಟೈಮ್ ಇರುತ್ತೆ. ಓದೋದಕ್ಕೆ ಲೇಟ್ ಆದಷ್ಟು 15 ದಿನ ಎಕ್ಸಾಮಿನೇಷನ್ ಲೇಟ್ ಆಗುತ್ತೆ, ಮುಂದಕ್ಕೆ ಹೋಗಿದೆ ಅಂದರೆ ಇಟ್ಸ್ ಅಡ್ವಾಂಟೇಜ್, ಕ್ಲಿಯರ್ ಕಟ್ ಅಡ್ವಾಂಟೇಜ್. ಇನ್ನು 15 ದಿನ ಮುಂದಕ್ಕೆ ಹೋಗೈತೆ ಅಂದರೆ ಒಂದು ಸತಿ ರಿವಿಷನ್ ಮಾಡ್ಕೋಬೋದು ಎಂಟೈರ್ ಸಿಲೆಬಸ್ಸು. ಸಪೋಸ್ ಏನಾದ್ರು 1 ತಿಂಗಳು ಮುಂದಕ್ಕೆ ಹೋಗೈತೆ ಅಂದರೆ 2 ಸತಿ ರಿವಿಷನ್ ಮಾಡ್ಕೋಬೋದು. ಒಂದು ಸತಿ ಬರೆದು ಬಂದಮೇಲೆ ಮುಗೀತಲ್ವ ಅದ್ರ ಕತೆ. ಅದಕ್ಕೋಸ್ಕರ 2 ಸತಿ ರಿವಿಷನ್ ಮಾಡ್ಕೋಬೋದು. ಇನ್ನೂ 1.5 ತಿಂಗಳು ಹೋಗೈತೆ ಅಂದರೆ 3 ಸತಿ, 2 ತಿಂಗಳು ಮುಂದಕ್ಕೆ. ಸುಮ್ಮನೆ ಹೇಳ್ತಾ ಇದ್ದೀನಿ ಅಂದಾಜ್ ಮೇಲೆ. ಸಪೋಸ್ ಏನೋ 2 ತಿಂಗಳು ಮುಂದಕ್ಕೆ ಹಾಕಿದ್ದಾರೆ ಯಾವುದೋ ಒಂದು ಎಕ್ಸಾಮ್, ಯಾವುದಾದ್ರೂ ಆಗಿರಲಿ,
ಹಾಕಿದ್ದಾರೆ ಅಂದರೆ 4 ಸತಿ ರಿವಿಷನ್ ಮಾಡ್ಕೋಬೋದು. ನಿಮ್ಮ DCC ಬ್ಯಾಂಕ್ಸ್ ಹೇಳ್ತಾ ಇದ್ದೀನಿ, KPSC ಅಲ್ಲ. KPSC ಇಷ್ಟು ಸತಿ ರಿವಿಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಹೆವಿ ಸಿಲೆಬಸ್ ಇರುತ್ತೆ. ನಾನು DCC ಬ್ಯಾಂಕ್ಸ್ ಅಂಡ್ KMF ಅಷ್ಟೇ ಮಾತಾಡ್ತಾ ಇರೋದು, ಅರ್ಥ ಆಗ್ತಿದೆಯಲ್ಲ. DCC ಬ್ಯಾಂಕ್ಸ್ ಅಂಡ್ KMF ಎವ್ರಿ 15 days ಒನ್ಸ್ ರಿವಿಷನ್ ಮಾಡ್ಬೋದು. ಕರೆಕ್ಟ್ ಮೆಟೀರಿಯಲ್ ಕೈಯಲ್ಲಿದ್ರೆ ಎವ್ರಿ 15 days ಎಂಟೈರ್ ಸಿಲೆಬಸ್ ರಿವಿಷನ್ ಮಾಡ್ಬೋದು. ಕರೆಕ್ಟ್ ಫಾಸ್ಟ್ ರಿವಿಷನ್ನು ಹೆವಿ ವರ್ಕೌಟ್ ಮಾಡಿದ್ರೆ ಮಾಡ್ಬೋದು, ಅರ್ಥ ಆಗುತ್ತಲ್ಲ. ನಂಬರ್ ಆಫ್ ಟೈಮ್ ರಿವಿಷನ್ ಜಾಸ್ತಿ ಆದಷ್ಟು ಪರ್ಫೆಕ್ಷನ್ ಜಾಸ್ತಿ ಆಗುತ್ತೆ, ಪಕ್ಕಾ ಪರ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಪರ್ಫೆಕ್ಷನ್ ಜಾಸ್ತಿ ಆದಷ್ಟು ಸ್ಕೋರಿಂಗು ನಿಧಾನವಾಗಿ ಏರ್ತಾ ಬರುತ್ತೆ, ಅರ್ಥ ಆಗುತ್ತಲ್ಲ. ಇದು ಪ್ರೊಸೀಜರ್, ಅರ್ಥ ಆಗುತ್ತಲ್ಲ. ಅದಕ್ಕೋಸ್ಕರ ಕೂತ್ಕೊಂಡು ನಂಬರ್ ಆಫ್ ಟೈಮ್ ರಿವಿಷನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಒಳ್ಳೇದಾಗಲಿಪ್ಪ. ಕೂತ್ಕೊಂಡು ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಿಬಿಡಿ.